ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇವಾಗಲೇ ನಾನು ಹೇಳೋ ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಚಾನಲು ಡಿಮಾನಿಟೈಸ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಹುಷಾರಾಗಿರಿ. ನಿಮಗೆ ಗೊತ್ತಿಲ್ದಂಗೆ, ನಿಮ್ಮ ತಪ್ಪೇ ಇಲ್ದಂಗೆ ನಿಮ್ಮ ಚಾನಲು ಡಿಮಾನಿಟೈಸ್ ಆಗ್ಬೋದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಯಾರ್ದೆಲ್ಲ ಮಾನಿಟೈಸ್ ಆಗಿದೆ, ಮಾನಿಟೈಸ್ ಆಗದೆ ಹೋದ್ರೂ ಕೂಡ ಮುಂಚೆನೇ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಚೆಕ್ ಮಾಡಿ ಇಟ್ಕೊಳ್ಳಿ. ಹುಷಾರಾಗಿರಿ ಅಂತಾನೆ ಹೇಳ್ತೀನಿ ನಾನು, ಆಯ್ತಾ. ಏನದು ಸೆಟ್ಟಿಂಗು ಅಂತಂದರೆ, ತುಂಬ ಜನ ಅವ್ರಿಗೆ ಗೊತ್ತಿಲ್ದಂಗೆ ಅವರ ಚಾನಲ್ನ ಇನ್ಯಾರೋ ಯೂಸ್ ಮಾಡೋ ಥರ ಅಥವಾ ಇನ್ಯಾರೋ ಮೇಂಟೈನ್ ಮಾಡೋ ಥರ ಅವ್ರಿಗೆ ಒಂದು ಆಕ್ಸೆಸ್ ಕೊಟ್ಟಿರ್ತಾರೆ. ಆ ಥರ ಏನಾದರೂ ನೀವು ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲು ಡಿಮಾನಿಟೈಸ್ ಆಗುತ್ತೆ. ಕೆಲವೊಬ್ರಿಗೆ ಗೊತ್ತಿರಲ್ಲ. ಈಗ ಯಾರಾದರೂ ವ್ಯೂಸ್ ಬರ್ತಾ ಇಲ್ಲ ಅಥವಾ ಮಾನಿಟೈಸ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತಿರೋರಿಗೆ ಏನು ಮಾಡ್ತಾರೆ ಅಂತಂದರೆ, ಬೇರೆಯವರ ಟೆಕ್ ಚಾನಲ್ಗಳಾಗಲಿ ಅಥವಾ ಬೇರೆ ಯಾರಾದರೂ ಅವ್ರದ್ದು ಚಾನಲ್ ಇರಲ್ಲ, ಬರೀ ಈ ಥರ ಮೇಂಟೈನ್ ಮಾಡ್ತಿರ್ತಾರೆ ಚಾನಲ್ಗಳನ್ನ ತಗೊಂಡು ಅವ್ರ ಕೈಯಲ್ಲಿ ಕೊಟ್ಟಿರ್ತಾರೆ. ಈ ಥರ ಒಂದು ಆಗಿದೆ, ಮುಂಚೆನೇ ಒಂದು ಚಾನಲ್ ಈ ಥರ ಆಗಿತ್ತು, ಬೇರೆಯವ್ರ ಕೈಯಲ್ಲಿ ಆಕ್ಸೆಸ್ ಕೊಟ್ಟು ಅವರು ಅವ್ರ ಚಾನಲ್ಗೆ ಕೊನೆಯದಾಗಿ ವ್ಯೂಸೇ ಬರ್ದೇ ಇರೋ ಥರ ಮಾಡ್ಕೊಂಡಿದ್ರು ಅವ್ರ ಚಾನಲ್ ಕೂಡ ಇಲ್ಲ, ಹೋಗಿದೆ ಅದು ಕಾಪಿರೈಟ್ ಬಂದು. ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾರು ಕೂಡ. ವ್ಯೂಸ್ ಬರ್ತಾ ಇಲ್ಲ ಅಥವಾ ಚಾನಲ್ಗಳನ್ನ ಚೆಕ್ ಮಾಡಿ ಅಂತ ತುಂಬ ಜನ ಕೊಡ್ತಿರ್ತಾರೆ. ಚೆಕ್ ಮಾಡಿ ಅಂತ ಕೊಟ್ಬಿಟ್ಟು ನೀವು ಅದು ಆಕ್ಸೆಸ್ ಅಂದರೆ ಅವರಿಗೆ ಲಾಗಿನ್ ಆಗೋದಕ್ಕೆ ನೀವು ಪಾಸ್ವರ್ಡ್ ಎಲ್ಲ ಹೇಳ್ಬಿಟ್ಟು ಕೊಟ್ಟಿರ್ತೀರಾ, ಆಯ್ತಾ. ಅದಾದಮೇಲೆ ನೀವು ಪಾಸ್ವರ್ಡ್ಗಳು ಒಂದು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಚೆಕ್ ಮಾಡ್ಕೊಳ್ಳಿ ಅದು ಇನ್ನೂ ಅವರು ಆಕ್ಸೆಸರಿ ಅಂದರೆ ಅವ್ರು ಇನ್ನೂ ನಿಮ್ಮ ಚಾನಲಲ್ಲಿ ಲಾಗಿನ್ ಆಗಿ ಯೂಸ್ ಮಾಡ್ತಿದ್ದಾರಾ ಏನು ಎತ್ತ. ಕೆಲವ್ರು ಹಾಗೆ ಬಿಟ್ಬಿಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆ ಥರ ಆದಾಗ ಏನಾಗುತ್ತೆ ಅಂತಂದರೆ, ಈಗ ಅವ್ರು ಯಾರು ಮೇಂಟೈನ್ ಮಾಡ್ತಿರ್ತಾರೆ ಅಲ್ವಾ, ಅವರು ನಿಮ್ದೊಂದೇ ಚಾನಲ್ಗಳನ್ನ ನೋಡ್ತಿರಲ್ಲ. ಆ ಥರ ತುಂಬ ಚಾನಲ್ಗಳನ್ನ ತಗೊಂಡಿರ್ತಾರೆ ಅವ್ರು ಮೇಂಟೈನ್ ಮಾಡೋದಕ್ಕೆ, ಚೆಕ್ ಮಾಡ್ಕೊಳ್ಳೋದಕ್ಕೆ. ಆ ಥರ ಇದ್ದಾಗ ಅದರಲ್ಲಿ ಯಾರ್ದಾದ್ರೂ ಒಂದು ಚಾನಲ್ಗೆ ಇವಾಗ ರೀಯೂಸ್ಡ್ ಇನ್ಅಥೆಂಟಿಕ್ ಎಲ್ಲ ತುಂಬ ಬಂದು ಚಾನಲ್ ಡಿಲೀಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಮುಂಚೆನೇ. ಆ ಥರ ಏನಾದರೂ ಬಂದು ಯಾವುದಾದ್ರೂ ಒಂದು ಚಾನಲ್ ಹೋಯ್ತು ಅಂತ ಅನ್ಕೊಳ್ಳಿ, ಡಿಮಾನಿಟೈಸ್ ಆಯಿತು ಅಂತ ಅನ್ಕೊಳ್ಳಿ, ಅವ್ರು ಎಷ್ಟು ಚಾನಲ್ಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ ಅಲ್ವಾ, ಅದಷ್ಟು ಚಾನಲ್ಗಳು ಡಿಮಾನಿಟೈಸ್ ಆಗುತ್ತೆ. ಅವ್ರು ಯೂಟ್ಯೂಬ್ ಏನು ಅನ್ಕೊಂತಾರೆ ಅಂತಂದರೆ, ಇದೆಲ್ಲಾನು ಅಷ್ಟು ಚಾನಲ್ಗಳು ಒಬ್ಬರದೇ ಅಂತ ಅನ್ಕೊಂಡ್ಬಿಡ್ತಾರೆ. ಯಾರಾದರೂ ಒಬ್ರು ಮೇಂಟೈನ್ ಮಾಡ್ತಿರ್ತಾರಲ್ಲ ಅವ್ರದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ಮ ಚಾನಲ್ಗೆ ನೀವೇ ಓನರ್ ಆಗಿರಬೇಕು. ಆ ಜಾಗದಲ್ಲಿ ಇನ್ಯಾರ್ದು ಕೂಡ ಇರಬಾರ್ದು, ಹೆಸರಾಗಲಿ ಬೇರೆ ಯಾರು ಲಾಗಿನ್ ಆಗಿ ಇರಬಾರ್ದು. ಚೆಕ್ ಮಾಡ್ಕೊಳ್ಳಿ. ಅದನ್ನ ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತಲೂ ನಾನು ತೋರಿಸ್ತೀನಿ. ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡಿ ನಾನು ತೋರಿಸಿದ್ದೀನಿ. ಯಾವಾಗ ಅಂತಂದರೆ ಚಾನಲ್ ಹ್ಯಾಕ್ ಆಗುತ್ತೆ, ಹುಷಾರಾಗಿರಿ ಅನ್ನೋ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅದನ್ನು ತುಂಬ ಜನ ನೋಡೂ ಇಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಕೆಲವರು. ಈ ಥರ ಏನಾದರೂ ಆಗಿ ಹೋಯ್ತು ಅಂತ ಅಂದಾಗ ಅವರು ಏನೋ ಬೇಜಾರು ಮಾಡ್ಕೊತಾರೆ. ಈಗ ಇಷ್ಟು ಕಷ್ಟಪಟ್ಟಿರೋ ಚಾನಲ್ಗಳು ಮಾನಿಟೈಸೇಷನ್ ಆಗೋವರೆಗೂ ಎಲ್ಲ ತಗೊಂಡು ಬಂದು ಇನ್ಯಾರ ಕೈಯಲ್ಲೂ ಆಕ್ಸೆಸ್ ಕೊಟ್ಟು ಚಾನಲ್ನ ಕಳ್ಕೊಳ್ಳೋ ಥರ ಯಾಕೆ ಮಾಡ್ಕೊತೀರಾ. ಯಾವತ್ತೂ ಕೂಡ ನಿಮ್ಮ ಚಾನಲ್ನ ಇನ್ನೊಬ್ಬರ ಕೈಯಲ್ಲಿ ಆಕ್ಸೆಸ್ ಕೊಡಬೇಡಿ. ಕೆಲವರು ಎಡಿಟಿಂಗ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಅಂದರೆ ನಮಗೆ ಎಡಿಟ್ ಮಾಡೋಕ್ಕೂ ಬರಲ್ಲ ಅಥವಾ ಟೈಮ್ ಇಲ್ಲ ಅಂತನೋ ಯಾರಿಗಾದರೂ ಎಡಿಟ್ ಮಾಡೋಕ್ಕೆ ವಿಡಿಯೋಗಳನ್ನ ಕೊಟ್ಟಿರ್ತಾರೆ. ಆ ಥರ ಎಡಿಟ್ ಮಾಡೋದಕ್ಕೆ ಮತ್ತು ಇನ್ನೇನೋ ತಮ್ನೇಲ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಯಾವುದಕ್ಕಾದ್ರೂ ಆಗಿರಲಿ, ಆ ಥರ ಬೇರೆಯವ್ರಿಗೆ ಕೈಯಲ್ಲಿ ಕೊಟ್ಟಿರ್ತಾರೆ, ಆಯ್ತಾ. ಈ ಥರ ತುಂಬ ನನಗೂ ಕೂಡ ಲೈವ್ ಮಾಡೋ ಟೈಮಲ್ಲಿ ತುಂಬ ಜನ ಕೇಳೋರು, ಆ ಥರ ನಿಮ್ಮ ಚಾನಲ್ ಕೊಡಿ, ನಾನು ಎಡಿಟ್ ಮಾಡ್ಕೊಡ್ತೀನಿ, ನಾನು ಇದು ಮಾಡ್ಕೊಡ್ತೀನಿ, ಅದಕ್ಕಂತಾನೆ ಒಂದಷ್ಟು ಜನ ಇರ್ತಾರೆ. ಆ ಥರ ಏನಾದರೂ ಯಾರನ್ನಾದ್ರೂ ನಂಬಿ ನೀವು ಹಾಗೆಲ್ಲ ಕೊಡೋಕೆ ಹೋಗಬೇಡಿ. ಆ ಥರ ಮಾಡಿದಾಗ ಚಾನಲ್ ಹ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂದರೆ ನೀವೇ ನಿಮ್ಮ ಕೈಯಾರ ಚಾನಲ್ದು ಕೀನ ಅವ್ರ ಕೈಲಿ ಕೊಟ್ಟಿರ್ತೀರ. ಅದಾದಮೇಲೆ ಈ ಥರ ಇವಾಗ ಹೇಳ್ದೆ ಅಲ್ಲ, ಯಾರ್ದಾದ್ರೂ ಒಬ್ಬರದು ಪ್ರಾಬ್ಲಮ್ ಆಗಿ ಏನಾದರೂ ಹೋಯ್ತು ಚಾನಲ್ ಅಂತಂದರೆ, ಚಾನಲ್ ಏನೂ ಆಗಲ್ಲ, ಡಿಮಾನಿಟೈಸ್ ಆಗುತ್ತೆ. ಚಾನಲ್ ಡಿಲೀಟ್ ಆಗಲ್ಲ, ಡಿಮಾನಿಟೈಸ್ ಆಗುತ್ತೆ. ಡಿಮಾನಿಟೈಸ್ ಆದಮೇಲೆ ಗೊತ್ತಿರೋದೇ ನಿಮಗೆ, ಮತ್ತೆ ಎಲ್ಲ ಫಸ್ಟಿಂದ ಶುರುವಾಗುತ್ತೆ. ಚಾನಲ್ ಡಿಮಾನಿಟೈಸ್ ಆದರೆ ಕಷ್ಟ, ಅರ್ಥ ಮಾಡ್ಕೊಳ್ಳಿ. ಆ ಥರ ಯಾರ್ದಾದ್ರೂ ಪ್ರಾಬ್ಲಮ್ ಬಂದು ಆದಾಗ ನಿಮ್ಮ ಚಾನಲು ಅವರೇ ಏನಾದರೂ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದರೆ ಆವಾಗ ನಿಮ್ಮ ಚಾನಲ್ ಕೂಡ ಹೋಗುತ್ತೆ, ಡಿಮಾನಿಟೈಸ್ ಆಗುತ್ತೆ. ಆ ಥರ ಏನಾದರೂ ಇದೆಯಾ ಅಥವಾ ನಿಮ್ಮ ಚಾನಲ್ ಹ್ಯಾಕ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ ಸೆಟ್ಟಿಂಗ್ನ ನಾನು ತೋರಿಸ್ತೀನಿ. ಆ ಥರ ಆಗಿದ್ರೆ ಕೂಡ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನು ಹೇಳಿದ್ದು. ತೋರಿಸ್ತೀನಿ ಈಗ, ನೋಡಿ ಆಯ್ತಾ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಹುಷಾರಾಗಿರಿ ಎಲ್ಲರೂ ಕೂಡ. ಯಾರ ಕೈಯಲ್ಲೂ ನಿಮ್ಮ ಚಾನಲ್ ಆಕ್ಸೆಸ್ನ ಕೊಡಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ಗೆ ನೀವು ಮಾತ್ರ ಓನರ್ ಆಗಿರಬೇಕು. ಯಾರು ಕೂಡ ಲಾಗಿನ್ ಆಗಿ ನಿಮ್ಮ ಚಾನಲ್ನ ಮೇಂಟೈನ್ ಮಾಡಬಾರ್ದು. ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ. ಈಗ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಎಲ್ಲಿ ಚೆಕ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡಾಗ ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್ಗೆ ಹೋಗಬೇಕಾಗತ್ತೆ. ಇಲ್ಲಿ ನೀವೇನಾದರೂ ಯೂಟ್ಯೂಬ್ ಸ್ಟುಡಿಯೋನ ಸರ್ಚ್ ಮಾಡಿ ಏನಾದರೂ ಹೋಗ್ತಿದ್ದೀರಾ ಅಂತಂದಾಗ ಇಲ್ಲಿ ಪ್ರೋಸೆಸಿಂಗ್ ತೋರಿಸ್ತಾ ಇರುತ್ತೆ. ಇಲ್ಲ ಅಂತಂದರೆ ಈ ಥರ ಡೈರೆಕ್ಟಾಗಿ ಚಾನಲ್ಗೆ ತೊಗೊಂಡು ಹೋಗ್ಬಿಡುತ್ತೆ. ಆ ಥರ ಇದ್ದಾಗ ಹಂಗೇನಾದರೂ ನಿಮಗೆ ಇಲ್ಲಿ ಓಪನ್ ಆಗ್ತಾ ಇಲ್ಲ ಅಂತ ಏನಾದರೂ ಇತ್ತು ಅಂತಂದರೆ ನೀವಿಲ್ಲಿ ಮೇಲ್ಗಡೆ ಬಾಕ್ಸ್ ಟೈಪಲ್ಲಿ 2 ಅಂತ ಕಾಣ್ತಿದ್ದೆಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಲಾಸ್ಟ್ ಟೈಮಲ್ಲಿ ಏನಾದರೂ ನೀವು
ಚಾನಲ್ಗೆ ಲಾಗಿನ್ ಆಗಿದ್ದೀರಾ ಅಂತಂದರೆ ಇಲ್ಲಿರುತ್ತೆ ನೋಡಿ, ಈ ಥರ ಟ್ಯಾಬ್ಗಳಿರುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಚಾನಲ್ಗೆ ಲಾಗಿನ್ ಆಗಿದ್ದೀನಿ. ಆ ಥರ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಪ್ರೋಸೆಸಿಂಗ್ ಅಂತ ತೋರಿಸ್ತಾ ಇರುತ್ತೆ ಕೆಲವೊಂದು ಸರಿ, ನನಗೂ ಮುಂಚೆ ಹಾಗೆ ಆಗ್ತಾಯಿತ್ತು. ಅಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಈಗ ನಾನು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಲು ಓಪನ್ ಆಗುತ್ತೆ. ಓಪನ್ ಆಯ್ತಲ್ಲ ಈಗ ಇಲ್ಲಿ ನಿಮಗೆ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಅಂತ ಕಾಣಿಸ್ತಾ ಇರುತ್ತೆ. ಆ ಸೆಟ್ಟಿಂಗ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯಿತಾ. ಕ್ಲಿಕ್ ಮಾಡ್ಕೊಂಡಾಗ ನಿಮಗಿಲ್ಲಿ ಪರ್ಮಿಷನ್ ಅಂತ ಕಾಣಿಸ್ತಾ ಇರುತ್ತೆ. ಪರ್ಮಿಷನ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲೇನು ಓನರ್ ಅಂತ ಕಾಣ್ತಾ ಇದೆ, ಇದರಲ್ಲಿ ನಾನು ಮಾತ್ರನೇ ಇದ್ದೀನಿ. ಈ ಜಾಗದಲ್ಲಿ ನೀವು ಬೇರೆ ಯಾರಿಗಾದರೂ ಮ್ಯಾನೇಜಿಂಗ್ ಕೊಟ್ಟಿದ್ರು ಕೂಡ ಅಲ್ಲಿ ಬೇರೆಯವ್ರದ್ದು ID ಬಂದಿರುತ್ತೆ. ಯಾರ ಕೈಲಾದರೂ ನೀವು ಚಾನಲ್ ಕೊಟ್ಟಿದ್ರೆ ಅಥವಾ ಅಕಸ್ಮಾತಾಗಿ ನಿಮ್ಮ ಚಾನಲ್ ಹ್ಯಾಕ್ ಆಗಿದ್ರು ಕೂಡ ಅಲ್ಲಿ ಬೇರೆಯವರ ID ಕಾಣಿಸ್ತಾ ಇರುತ್ತೆ. ಆ ಥರ ಏನಾದರೂ ಬೇರೆಯವರ ID ಕಾಣ್ತಿದೆ ಅಂತಂದರೆ ಅದನ್ನು ನೀವು ಆದಷ್ಟು ಬೇಗ ರಿಮೂವ್ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಹಾಗೆ ಇತ್ತು ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಅವ್ರದ್ದು ಬೇರೆಯವ್ರ ಚಾನಲಲ್ಲಿ ಏನಾರ ಪ್ರಾಬ್ಲಮ್ ಆಗಿ ಡಿಮಾನಿಟೈಸ್ ಆಗೋದು, ಡಿಲೀಟ್ ಆಗೋದು ಏನಾದರೂ ಅಷ್ಟೇನೆ. ಸರ್ಕಮೆನ್ಷನ್ ಪಾಲಿಸಿನಲ್ಲೂ ಕೂಡ ಹೇಳಿದ್ದೆ ನಾನು ಇದನ್ನು. ಆ ಥರ ಲಿಂಕ್ ಆಗ್ತಾ ಇರುತ್ತೆ ಒಬ್ಬರಿಂದ ಒಬ್ಬರು ಚಾನಲ್ಗೆ. ಆವಾಗಲೂ ಕೂಡ ಈ ಥರ ನಿಮ್ಮ ಚಾನಲ್ಲು ಡಿಮಾನಿಟೈಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ. ಈ ಜಾಗದಲ್ಲಿ ನಿಮ್ಮ ID ಬಿಟ್ಟು ಇನ್ನೊಂದು ಯಾರ್ದು ಇರಬಾರ್ದು. ಅಕಸ್ಮಾತು ನಿಮ್ಮದೇನಾದರೂ 2-3 ಚಾನಲ್ ಇದ್ದಾಗ ನೀವು ಅದನ್ನು ಒಂದೇ ಡಿವೈಸಲ್ಲಿ ಇವಾಗ ಅವಾಗ ಅದನ್ನು ಲಾಗಿನ್ ಮಾಡ್ತಿರ್ತೀರ, ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಲಾಗಿನ್ ಆಗ್ತಿರ್ತೀರಲ್ಲ, ಆವಾಗ ಇಲ್ಲಿ ನಿಮ್ಮದೇ IDಗಳು ಕಾಣಿಸ್ತಾ ಇರುತ್ತೆ ಮ್ಯಾನೇಜಿಂಗಲ್ಲಿ. ಅದು ಬಿಟ್ಟು ಸಪ್ರೇಟಾಗಿ ಇಲ್ಲಿ ಯಾರ್ದಾದ್ರೂ ID ಕಾಣಿಸ್ತಿದೆ ಅಂತಂದಾಗ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ. ಹೆಂಗೆ ಅದನ್ನು ರಿಮೂವ್ ಮಾಡೋದು ಅಂತಂದರೆ ಅವ್ರ ID ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನಿಮಗೆ ರಿಮೂವ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ರಿಮೂವ್ ಅನ್ನೋದನ್ನು ಕೊಟ್ಟಾಗ ನಿಮಗೆ ಒಂದು ವೆರಿಫೈ ಕೇಳುತ್ತೆ ಆಯಿತಾ. ವೆರಿಫೈ ಮಾಡಿದ್ರಿ ಅಂತಂದರೆ ಅದು ನೀವೇನಾ ಅಲ್ವಾ ಅಂತ ಕೇಳುತ್ತೆ. ನೀವೇ ಓನರ್ ಆಗಿರೋದ್ರಿಂದ ವೆರಿಫೈ ಅಂತ ಅದೇನಾದರೂ ನೀವೇನಾದರೂ ಅದಕ್ಕೆ ಪಾಸ್ವರ್ಡ್ ಏನಾದರೂ ಹಾಕಿರ್ತೀರ ಅಲ್ವಾ, ಆ ಥರ ಅದು ವೆರಿಫೈ ಕೇಳಿದಾಗ ಅದನ್ನು ಮಾಡಿದ್ರಿ ಅಂತಂದರೆ ಅದು ರಿಮೂವ್ ಆಗಿಬಿಡುತ್ತೆ ಬೇರೆಯವ್ರಿಗೆ ಯಾರಿಗಾದರೂ ನೀವು ಲಾಗಿನ್ ಕೊಟ್ಟಿದ್ರೆ. ಅದಾದಮೇಲೆ ನಿಮ್ಗಿನ್ನೂ ಡೌಟ್ ಇತ್ತು ಅಂತಂದರೆ ನೀವು ನಿಮ್ಮ ಚಾನಲ್ದು ಏನು ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡಿಕೊಡಿ. ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ಆವಾಗವಾಗ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋದು ಕೂಡ ಯಾರು ನಮ್ಮ ಚಾನಲ್ನ ಹ್ಯಾಕ್ ಮಾಡದೇ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹುಷಾರಾಗಿರಿ. ಈ ಥರ ನೀವು ಯಾರ ಕೈಯಲ್ಲೂ ಕೂಡ ನಿಮ್ಮ ಚಾನಲ್ಗಳು ಇವಾಗ ಕೇಳ್ತಾರೆ SEO ಮಾಡಿಕೊಡ್ತೀವಿ ಅಂದರೆ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರೋ ಥರ ಮಾಡಿಕೊಡ್ತೀವಿ ಅಂತೇಳಿ, ನಿಮ್ಮ ವೀಡಿಯೋಗಳಿಗೆ ಚೆನ್ನಾಗಿ ಎಡಿಟ್ ಮಾಡಿ ತಮ್ನೇಲ್ಗಳು ಮಾಡಿ ಅಪ್ಲೋಡ್ ಮಾಡಿ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಚಾನಲ್ಗಳನ್ನ ತಗೊತಾರೆ. ಆ ಥರ ಯಾರ ಕೈಯಲ್ಲೂ ಚಾನಲ್ಗಳನ್ನ ಕೊಡೋಕೆ ಹೋಗಬೇಡಿ. ಕೊಟ್ಟರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಚಾನಲ್ಲು ಡಿಮಾನಿಟೈಸ್ ಆಗ್ಬೋದು, ಹ್ಯಾಕ್ ಆಗ್ಬೋದು ಅಥವಾ ಚಾನಲ್ಲೇ ಡಿಲೀಟ್ ಆಗ್ಬೋದು. ಹುಷಾರಾಗಿರಿ. ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಕೂಡ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೋಡ್ಕೊಂಡ್ರಿ ಅಲ್ವಾ ಸೆಟ್ಟಿಂಗ್ ಏನು ಅಂತ ಗೊತ್ತಾಯ್ತಲ್ವಾ. ಚೆಕ್ ಮಾಡಿ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನ ಯಾರ ಕೈಯಲ್ಲೂ ಆಕ್ಸೆಸ್ ಕೊಟ್ಟು ಚಾನಲ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ತಗೊಂಬರ್ಬೇಡಿ. ಹುಷಾರಾಗಿರಿ ಅಂತ ಹೇಳ್ತೀನಿ. ವಿಷಯ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಶೇರ್ ಮಾಡಿ. ತುಂಬ ಜನ ಚಾನಲ್ ಇರೋರಿಗೆ ಗೊತ್ತಿರಲ್ಲ ಇದು. ಶೇರ್ ಮಾಡಿ ಅವರಿಗೂ ಕೂಡ. ಹಾಗೆ ಕಮೆಂಟ್ ಮಾಡಿ. ಹೈಪ್ ಇರುತ್ತೆ, ಹೈಪ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.